ಯಾವ ರೀತಿ ಇದೆ. ಸೊ ಯೂಟ್ಯೂಬಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಸುಮಾರು ದಿನಗಳೇ ಮೀನ್ಸ್ ಸುಮಾರು ತಿಂಗಳುಗಳೇ ಆಗೋಗಿದೆ. ಸೊ ನನ್ನ ಈ ಒಂದು ವಿಡಿಯೋ ಶೂಟ್ ಮಾಡ್ತಿರೋ ಉದ್ದೇಶ ಇಷ್ಟೇ. ಸೊ ತುಂಬ ಗ್ಯಾಪ್ ಆಗಿದೆ. ಬರೀ ನಾನು ಬ್ಲಾಗರ್ ಅಂದರೆ ಬರೀ ಬೈಕಲ್ಲಿ ಹೋಗೋದು ಪ್ಲೇಸಸ್ ಮಾತ್ರ ತೋರಿಸ್ತೀನಿ ಅನ್ನೋದಲ್ಲ, ನನ್ನ ಲೈಫ್ ಜರ್ನಿನ ನಿಮಗೆ ಇನ್ನು ಮೇಲೆ ತೋರ್ಸೋಕ್ಕೆ ಶುರು ಮಾಡ್ತೀನಿ. ಸೊ ಬನ್ನಿ ಹೋಗೋಣ ನಮ್ಮ ಊರಿಗೆ. ಈದ್ ಮುಬಾರಕ್. ಈದ್ ಮುಬಾರಕ್. ಅಲ್ಲಿ ನೋಡ್ತಾ ಇರ್ಬೋದು ನೀವು ಆ ಕಡೆ ನೋಡೋಣ. ಸೊ ಪ್ಲೇಸ್ ಮಾತ್ರ ಬೊಂಬಾಟ್ ಆಗಿದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಬೋಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ಸೊ ಈಗ ಕ್ಲೋಸ್ ಅನ್ಸುತ್ತಿಲ್ಲ, ಓಪನ್ ಇದೆ. ಅದು ಓಪನಿಂಗ್ ಟೈಮಿಂಗ್ಸ್ ಅಷ್ಟೊಂದು ನನಗೂ ಗೊತ್ತಿಲ್ಲ, ನಾನು ಹೋಗಿಲ್ಲ. ಹೋದಾಗ ಹೇಳ್ತೀನಿ. ಬನ್ನಿ ಹೋಗೋಣ. ಕರೆಕ್ಟಾಗಿ ನೋಡ್ಕೋಬೇಕು. ಎಷ್ಟೋ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಕ್ಯಾಮ್ ಆಗುತ್ತೆ. ಸೊ ಹುಷಾರಾಗಿರಿ. ನೀವು ಪೆಟ್ರೋಲ್ ಹಾಕ್ಸಿದ್ಮೇಲೆ ನಿಮಗೆ ಡೌಟ್ ಇದ್ದರೆ ಬಿಲ್ ತೊಗೊಳ್ಳಿ. ಅದರಲ್ಲೆಲ್ಲ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ನಾವು ಹೋಗ್ತಿರೋದು ಕೊಳ್ಳೇಗಾಲಕ್ಕೆ, 30 ಕಿಲೋಮೀಟರ್ ಇದೆ. ಒಂದೇನಂತಂದರೆ ನೀವು ಆ ಬೋರ್ಡ್ ದಾಟಿ ನರಸೀಪುರ ಫ್ಲೈಓವರ್ ಮೇಲೆ 80 ಕ್ರಾಸ್ ಮಾಡಬೇಡಿ. ಯಾಕಂದರೆ ಇಲ್ಲಿ ಸ್ಪೀಡ್ ಲಿಮಿಟ್ ಇದೆ. ನಾನೇ ಒಂದು ಸಲ ಫೈನ್ ಕಟ್ಟಿದ್ದೀನಿ ಮೈಸೂರಲ್ಲಿ. ಸೊ ಯಾವತ್ತೋ ಒಂದಿನ ಹಿಡಿದ್ಬಿಟ್ಟು ಹಳೇದನ್ನೆಲ್ಲ ತೆಗೆದುಬಿಟ್ಟು ಫೈನ್ ಕಟ್ಟಿ ಅಂತಾರೆ. ಸೊ ಅವತ್ತು ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಫಾಸ್ಟಾಗಿ ಹೋಗಿದ್ವಿ, ಎಲ್ಲಿ ಫಾಲ್ಟ್ ಆಗಿದೆ ಅಂತ. ಸೊ ಅದರಿಂದ ಈ ಫ್ಲೈಓವರಲ್ಲಿ 80 ಕ್ರಾಸ್ ಮಾಡಬೇಡಿ, ನರಸೀಪುರ ಫ್ಲೈಓವರಲ್ಲಿ. ಸೊ ಇದು ಕೊಳ್ಳೇಗಾಲದ ಬಸ್ ಸ್ಟ್ಯಾಂಡು. ಮುಂಚೆ ಪ್ರಾಪರಾಗಿರಲಿಲ್ಲ, ಈಗ ಕನ್ಸ್ಟ್ರಕ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕೊಳ್ಳೇಗಾಲದಲ್ಲಿ ಮರಡಿಗುಡ್ಡ ಅಂತ ಒಂದು ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ. ನೀವು ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ತಕ್ಷಣ ಮುಂದ್ಗಡೆ ಒಂದು 100 ಮೀಟರ್ಸ್ ಸಿಗುತ್ತೆ. ಸೊ ನಿಮ್ಗೆ ಕಾಣ್ತಾ ಇರ್ಬೋದು. ನೆಕ್ಸ್ಟ್ ವಿಸಿಟ್ ಮಾಡಿ. ಅಲ್ಲಿ ರೋಪ್ವೇ ಕೂಡ ಇದೆ. ಆಲ್ಮೋಸ್ಟ್ ಒಂದು 2-3 ಥರ ಗೇಮ್ಸ್ ಇದೆ. ವಾಕಿಂಗ್ ಪಾರ್ಕೆ, ಬಟ್ ಸಖತ್ತಾಗಿದೆ. ಒಂದು ಏನಾದರೂ ಮಹದೇಶ್ವರ ಬಿಟ್ಟು ಹೋಗ್ತಾ ಇದ್ದೀರಾ ಅಂತಂದರೆ ಕೊಳ್ಳೇಗಾಲ ದುಡ್ಡು ಮೇಲೆ ಹೋದರೆ ವಿಸಿಟ್ ಮಾಡ್ಕೊಂಡು ಹೋಗಿಲ್ಲ. ಕೊಳ್ಳೇಗಾಲಕ್ಕೆ ಪರ್ಟಿಕ್ಯುಲರಾಗಿ ಏನಾದ್ರು ಕೆಲಸದ ಮೇಲೆ ಬಂದರೆ ಒಂದು ವಿಸಿಟ್ ಮಾಡಿ, ಚೆನ್ನಾಗಿ. ಸೊ ಫೈನಲಾಗಿ ನನ್ನ ಊರಿಗೆ ಬಂದೆ. ಸೊ ನನ್ನ ಊರು ಅಲ್ಲಿ ಒಳಗಡೆ ಮನೆ ಇರೋದು. ಸೊ ಅದರ ಆಪೋಸಿಟ್ ಒಂದು ಟೆಂಪಲ್ ಇದೆ, ಹೊನ್ನಳ್ಳಿ ಮಾರಮ್ಮನ ದೇವಸ್ಥಾನ ಅಂತ. ಇದು ಆಲ್ಮೋಸ್ಟ್ ಇಲ್ಲೂ ಒಂಥರ ಹಬ್ಬಗಳು ಮಾಡ್ತಾರೆ. ಸೊ ಬನ್ನಿ ಹೋಗೋಣ. ಮನೆ ತೋರಿಸ್ತೀನಿ, ನಮ್ಮ ಏರಿಯಾ ತೋರಿಸ್ತೀನಿ. ಕೊಳ್ಳೇಗಾಲ ಊರು ಅಷ್ಟೇ. ಕೊಳ್ಳೇಗಾಲದಲ್ಲಿ ನಮ್ಮ ಏರಿಯಾದ ಹೆಸರು ಬಂದುಬಿಟ್ಟು ತಿಮ್ಮರಾಜಿಪುರ ಅಂತ. ಸೊ ಇಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು. ಹೆಸರು ಸ್ವಲ್ಪ ವಿಚಿತ್ರವಾಗಿದೆ, ಆದರೂ ಮಜಾ ಕೊಡುತ್ತೆ. ಶ್ರೀ ಬಾಬು ಜಗಜೀವನ್ ರಾವ್ ಬಡಾವಣೆ, ತಿಮ್ಮರಾಜಿಪುರ. ಇದು ನಮ್ಮ ರೋಡು. ಸೊ ಇದೆ ನಮ್ಮ ಮನೆ ಕಂಪ್ಲೀಟ್. ಆ ಮೂಲೆಯಿಂದ ಹಿಡಿದು ಇಲ್ಲಿವರೆಗೂ ಇದೆ. ಸೊ ಇಲ್ಲಿರೋದು ನನ್ನ ತಂಗಿ ರೀತು ಅಂತ, ನನ್ನ ಸ್ವೀಟ್ ಸಿಸ್ಟರ್. ಸೊ ಇವನು ನಮ್ಮ ಮನೆ ಕಾಯೋ ವಾಚ್ಮ್ಯಾನ್. ನಮ್ಮಲ್ಲ ಸ್ಥಿರವಾಗಿ ಹುಡುಕು ಅಂತ ಅವನು ಇಷ್ಟ ಬಾಕಲ್ ತಾಗತ್ತದ ಬರದೇದು. ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. ಅದೇ ನಮ್ಮ ಅಜ್ಜಿ. ಎಷ್ಟೊತ್ಗಾರ ಬರ್ಬೋದು, ಎಷ್ಟೊತ್ಗಾರ ಬರ್ಬೋದು, ಹೋಗ್ಬೋದು. ಯಾರೇನು ಕೇಳಾಗಿಲ್ಲ. ಅಜ್ಜಿ ವಿಡಿಯೋ ಮಾಡ್ಕೊ, ತಂಗಿ ವಿಡಿಯೋ ಮಾಡೋ. ಇವ್ರು ನಮ್ಮ ಚಿಕ್ಕಮ್ಮ. ಬಾಯ್ ಸಿ ಯು ಟಾಟಾ. ಬಾಯ್ ಸಿ ಯು ಟಾಟಾ. ಅವ್ರು ಇನ್ನೂ ವೀಡಿಯೋ ಎಲ್ಲೇ ಬಂದಿಲ್ಲ, ಆಗಲೇ ಬಾಯ್ ಸಿ ಯು ಟಾಟಾ ಮಾಡ್ತಿದ್ದಾರೆ. ಕುರುಬನಕಟ್ಟೆಗೆ ಹೋಗೋ ನಡಿ, ಅಲ್ಲಿ ಮಾಡ್ಕೊ. ಕುರುಬನಕಟ್ಟೆಗೆ ಹೋಗೋಣ. ಅದನ್ನೇ ಹೇಳಿದ್ದೀನಿ, ಕುರುಬನಕಟ್ಟೆಗೆ ಹೋಗ್ಬೇಕು ಅಂತ. ಇವತ್ತು ಕುರುಬನಕಟ್ಟೆಗೆ ಹೋಗ್ತೀವಿ. ನಾಗಮ್ಮ ಇವತ್ತು ಬಂಗಿ ಸೇವೆ ಮಾಡ್ತಾರೆ, ಅಲ್ಲಿ ಕಂಡೆ ಎಲ್ಲ ತರ್ತಾರೆ, ಪೂಜೆ ಎಲ್ಲ ಮಾಡ್ತಾರೆ, ಎಲ್ಲ ಕೂತ್ಕೊ ಊಟ ಮಾಡ್ತಾರೆ. ಅದನ್ನೆಲ್ಲ ವಿಡಿಯೋ ಮಾಡೋ. ಸರಿ ಆಯ್ತು. ಜೈ ಅವ್ರು ಹೇಳಿದ್ಮೇಲೆ ಮುಗೀತು ಕತೆ. ಈಗ ಅಲ್ಲಿ ಅಡಿಗೆ ಮಾಡ್ತೀವಿ. ಈಗ ನೆಕ್ಸ್ಟ್ ಅಲ್ಲಿ ಹೋಗ್ತೀರಿ ಅಡುಗೆ ಮಾಡಕ್ಕೆ. ಬಾಲಿಗ ಒಂದು ರೌಂಡು ಹೋಗೋಣ. ಓಕೆ. ಸೊ ಮೇಲ್ಗಡೆ ಒಂದು ರೂಮ್ ಇದೆ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಈ ರೂಮು ಅಷ್ಟೇ ಈಗ ಕಟ್ಟಿತ್ತು. ಇಲ್ಲಿ ನಮ್ಮ ಲಾಯರ್ ಅಂಕಲ್ ಇರ್ತಾರೆ. ಒಂದು 2 ಇಯರ್ಸ್ ಆಯಿತು ಕಟ್ಟಿ. ಒಂದು 6 ಇಯರ್ಸಾ? ನಾನೇ ತಪ್ಪು ಹೇಳಿದೆ, 6 ಇಯರ್ಸ್ ಅಂತ. ಸೊ ಇಲ್ಲಿ ನೋಡಿ, ಇದು ನಮ್ಮ ಹಳ್ಳಿ ಲೈಫೇ ಚೆಂದ ಗುರು, ನಮ್ಮ ಸಿಟಿ ಲೈಫ್ಗಿಂತ. ಎಲ್ಲರೂ ಹೇಳೋದು ಅದನ್ನೇ. ಯಾಕಂದರೆ ಅಲ್ಲಿರೋಂಥ ಪೊಲ್ಯೂಷನ್ ಆಗಲಿ, ಬ್ಯುಸಿ ಲೈಫು ತುಂಬ ಕಷ್ಟ. ಆದರೆ ಇಲ್ಲಿ ಬಂದರೆ ಪೀಸ್ ಆಗಿರ್ಬೋದಾ. ನನಗೇನಾದರೂ ಕೆಲಸ ಸಿಕ್ಕಿ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದ್ರೆ ನಾನು ಇಲ್ಲಿಗೆ ಬಂದು ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಪೀಸ್ ಆಗಿರ್ತೀನಿ. ನಿಜ. ಪ್ರಾಮಿಸ್. ಸೊ ಊರಿಗೆ ಬಂದರೆ ಒಂಥರ ಪೀಸು. ಈ ಥರ ಫ್ರೆಂಡ್ಸ್ ಇರ್ತಾರೆ, ನನ್ನ ತಂಗಿದ್ರು ಇರ್ತಾರೆ, ಬೇಜಾರೇ ಆಗೋಲ್ಲ ಗುರು. ಎಷ್ಟು ಬೇಕಾದ್ರೂ ಟೈಮ್ ಪಾಸ್ ಮಾಡ್ಬೋದು. ಬಟ್ ನನಗೆ ಬರೋಕ್ಕಾಗಲ್ಲ.
ಬಿಸಿ ಪರ್ಸನ್. ಸ್ವಲ್ಪ ಬಿಸಿ. ಯಾವಾಗಲೂ ಬೈತಾ ಇರ್ತಾಳೆ ಬಿಸಿ ಪರ್ಸನ್ ಬರಲ್ಲ ನಾನು ನೋಡೋಕ್ಕೆ ಅಂತ. ಬರಲ್ಲ. ನಿಮ್ಮ ಕಾರ್ ನೋಡಿದೆ ನಾನು ಅಲ್ಲಿ ಬರ್ತಾ. ಹಾಂ, ಅದೆಲ್ಲ ಯಾರ್ದೋ ಬೇರೆದು ಇರ್ಬೇಕು ಬಿಡಪ್ಪ, ಊರಿಗೆ ಅದೊಂದೇನೋ ಅನ್ನೋ ಥರ ಅಲ್ವಾ. ಏನು ಸಮಾಚಾರ ಅಭಿ? ಹೇಳ್ಬೇಕು ಕಣಪ್ಪ. ಅಯ್ಯೋ ಮೊನ್ನೆ ನನ್ನ ಫ್ರೆಂಡ್ ಕುಚಿಕು ಊರಿಗೆ ಬಂದರೆ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಇನ್ನೊಬ್ಬ ಇದ್ದಾನೆ ಮದನ್ ಅಂತ, ಅವನ ಅಪರೂಪ, ಅವನು ತುಂಬ ಬಿಸಿಯೆಸ್ಟ್ ಪರ್ಸನ್, ಅವ್ನು ಸಿಗಲ್ಲ. ಇವನು ಅವಾಗ ಸಿಗ್ತಾ ಇರ್ತಾನೆ. ಮೈಸೂರಲ್ಲೇ ಓದ್ತಾ ಇರೋದು CPC ಪಾಲಿಟೆಕ್ನಿಕಲ್ಲಿ ಅಲ್ವೇನಾ. ಅವಾಗ ಮೈಸೂರು ಬಂದರೂ ಸಿಗಲ್ಲ ಹುಡುಗ, ಹಿಂಗೆ ಊರಿಗೆ ಬರಬೇಕು ನಾನು ನೋಡ್ಬೇಕು ಅಂದರೆ. ಹೋಳಿಗೆ ಅಂತೂ ಮಸ್ತ್ ಇದೆ. ತಗೋಬರಿ ಇಲ್ಲ. ಏನು ಹೆಸರು ಅಂದ ಇದ್ರದ್ದು? ಓಮರ. ಓಮರ್ ಅಂತ ಕರೆದ್ರೆ ಬರ್ತಾನ? ಹಂಗಲ್ಲ ಅಣ್ಣ, ಇದು ಅದ್ರ ಜಾತಿ ಹೆಸರು. ನಾವು ಅಷ್ಟೇನೋ ಹೆಸರು ಇಟ್ಟಿಲ್ಲ. ಅದಕ್ಕೂ ಜಾತಿ ಇದೆಯಾ? ಇವಳು ಹುಡುಗ, ಅವಳು ಹುಡುಗಿ. ಇದು ಫುಲ್ಲು ಪಲ್ಟಿ ಎಲ್ಲ ಹೊಡಿತೆ. ಹೊಡ್ಸು ಮತ್ತೆ ಮಾತ್ರ ಹೊಡೆದು. ಈಗೇನು ಆಡ್ಸೋಕ್ಕಾಗಲ್ವ ಅದನ್ನು? ಅಣ್ಣ ನಡಿ. ಬಿಡಿ. ಓ ಹೊರಟೆ ಹೋಯ್ತಲ್ಲ ಅದು. ಬರ್ತದ ಕಣ, ದಾವಡಿ ಮೇಲೆ ಕೂರ್ತದೆ. ಅಲ್ಲಿ ಪಲ್ಟಿ ಹೊಡಿತು ನೋಡಿದೆ ಅಣ್ಣ. ಇಲ್ಲ ನೋಡ್ಲಿಲ್ಲ. ಕ್ಯಾಮ್ರಾ ಸರಿಯಾಗಿ ಇದು ಮಾಡಿ. ಈಗೇನು ತಿರ್ಗಾ ಎತ್ಕೊಂಬರ್ಬೇಕಾದನ್ನ? ಆರ್ಬಿಡ್ತಾಣ ಈಗ ನೈಟ್ ಆರಿಸ್ಲೇ ನೋಡ. ಹೋಗು ಹಾಸ್ಕೊಂಬ. ಆರಿಸ್ತೀವಿ ನೋಡ್ತಾನೆ. ಸರಿ. ಅವೇಡೋ ಜೊತೆಗೆ ಇರ್ಬೇಕು ಅಣ್ಣ. ಹೌದಾ? ಅದಕ್ಕೆ ಹೇಗೆ ಟ್ರೈನ್ ಮಾಡ್ತೀರಾ ನೀವು? ಯಾವ ಥರ? ಅದೇ ಅಣ್ಣ, ಮೇವು ಊಟ ಎಲ್ಲ ಫಸ್ಟ್ ತಂದಾಗ ಅಣ್ಣ ಟೇಪ್ ಹೊಡಿಬೇಕು. ಟೇಪ್ ಹೊಡಿಬೇಕಾ? ಆಮೇಲೆ ಟೇಪ್ ಏನು ಹೊಡಿಯೋದು? ಆರಬಾರ್ದು ಅಂತ ಅಣ್ಣ, ಇಲ್ಲಾಂದ್ರೆ ಯಾರ ಮನೇಲಿ ತಂದ್ವಿ ಅಲ್ಲಿಗೆ ಹೊಂಟೋಗುತ್ತೆ ವಾಪಸ್. ಅದಕ್ಕೆ ಅಣ್ಣ. ನೋಡಿ, ಇದು ಕಾಡು ಹುಣಸೆಹಣ್ಣು ಅಂತ ನನಗೆ ಗೊತ್ತಿರಲಿಲ್ಲ. ಇದು ರೆಡ್ ಇದ್ದರೆ ಹಣ್ಣಾಗಿದೆ ಅಂತ, ಗ್ರೀನ್ ಇದ್ದರೆ ಇನ್ನೂ ಕಾಯಿ ಅಂತ. ಸೊ ಅದು ಯಾವ ರೀತಿ ಇದೆ ಅಂತಂದರೆ ಎಲ್ಲೂ ನೋಡಿರಲ್ಲ ನೀವು ಕೂಡ ಇದನ್ನು. ನಾನು ಈಗ ನೋಡ್ತಿರೋದು ಹಣ್ಣು ಹೇಗಿದೆ ನೋಡಿ. ಹುಣಸೆಹಣ್ಣು ಅಂತ ಒಳಗಡೆ ಇರುತ್ತೆ ನೋಡಿ. ಇದಕ್ಕೆ ಹೆಚ್ಚು ಒಳ್ಳೆ ಬಟಾಣಿನ ಬಿಡಿಸ್ಕೊಂಡು ತಿಂದ ಹಿಂಗೇ ಇರುತ್ತೆ. ಸೇಮ್ ಬಟಾಣಿ ಕಾಳು ಎಲ್ಲ. ಹಾಯ್ ಮಾಡಿ. ಗುರುಮಂಗಟ್ಟೆ ಮಠಕ್ಕೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ವ್ಯೂ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಹೇಳಿದ್ನಲ್ಲ, ನಮ್ಮ ಊರಂದ್ರೆ ಫುಲ್ ಸುತ್ತಮುತ್ತ ಬೆಟ್ಟ ಎಲ್ಲ, ಗುಡ್ಡ ಸಕ್ಕತ್ತಾಗಿದೆ, ಮಸ್ತ್ ಇದೆ ಮಾತ್ರ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕೊಳ್ಳೇಗಾಲದ ಗುರುಮಂಗಟ್ಟೆ ಮಠ ಅಂತಂದರೆ ಇದೆ. ಪ್ರಸಿದ್ಧವಾದ ಸ್ಥಳ, ತುಂಬ ವಿಶೇಷವಾದ ಸ್ಥಳ. ಇಲ್ಲಿ 7 ತಲೆ ಸರ್ಪದ ಹಾವಿದೆ, ಇನ್ನೂ ಇದೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಸ್ವಲ್ಪ ಸೌಂಡ್ ಇರೋದೇ ನಿಮಗೆ ವಾಯ್ಸ್ ಸ್ವಲ್ಪ ಬೇಕಾಗ್ತಿರ್ಬೋದು. ನೋಡ್ತಾರೆ ಮಂಗತಿ ತಗೊಂಡು ನಾವು ಒಳಗಡೆ ಹೋಗ್ಬೇಕು. ಸೊ ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ ಕಂಬ. ಈ ಕಂಬನ ನಮ್ಮ ತಾತ ಅವರೇ ಕಟ್ಟಿಸಿದ್ದು ಆ್ಯಕ್ಚುಲಿ. ಸೊ ಈ ಕಂಬ ಮತ್ತು ನಮ್ಮ ಮಾದೇಶ್ವರ ಬೆಟ್ಟದಲ್ಲಿರುವಂಥ ಆರ್ಚ್ ಬರುತ್ತೆ ನೋಡಿ, ಹರ ಹರ ಮಹಾದೇವ ಅಂತ. ಎಂಟ್ರಿ ಆಗೋಕ್ಕೆ 77 ಮೇಲೆ ಶುರು ಮಾಡ್ತೀವಲ್ಲ, 7 ಮೇಲೆ ಹತ್ತಕ್ಕೆ. ಸೊ ಆರ್ಚ್ ಮತ್ತು ಇದನ್ನು ನಮ್ಮ ತಾತನೇ ಅವರ ರಿಟೈರ್ಡ್ ಆಗಿರುವಂಥ ರಿಟೈರ್ಡ್ ಆಗಿ ಬಂದಂಥ ದುಡ್ಡಿನ ಮುಖಾಂತರ ಇದನ್ನು ಕಟ್ಟಿಸಿದ್ದು ಅವ್ರ ಕಂಬನ. ಸೊ ಬನ್ನಿ, ಇದ್ರೊಳಗಡೆ ಇನ್ನೂ ತುಂಬ ವಿಶೇಷತೆಗಳಿದೆ, ಹಾಗೆ ಹೇಳ್ತಾ ಹೋಗ್ತೀನಿ. ಒಂದು ಎಂಟ್ರೆನ್ಸು ಒಳಗಡೆ ಟೆಂಪಲ್ಗೆ. ನಮಗೆ ಆ್ಯಕ್ಚುಲಿ ಸ್ಪೆಷಲ್ ಎಂಟ್ರಿ ಆ ಕಡೆ ಮಜ್ಜಣ್ಣದ ಬಾವಿ. 7 ತಲೆ ಸರ್ಪ ಇರತಕ್ಕಂಥ ವಾಸವಾಗಿರತಕ್ಕಂಥ ಮಜ್ಜಣ್ಣದ ಬಾವಿ. ಇದು 7 ತಲೆ ಸರ್ಪ ಐತಂತೆ ಇಲ್ಲಿ, ಅದು ವಾಸ ಆಗಿರೋದಂಥ ಬಾವಿ ಇದೆ. ಕರಗದೊಡ್ಡವರು ಯಾತ್ರಾ ಮಾಡುವಾಗ ವಾಸ ಸ್ಥಳ. ಓಕೆ, ದೊಡ್ಡವರು ಯಾತ್ರೆ ಮಾಡಬೇಕಾದ್ರೆ ಅವರು ವಾಸವಾಗಿದ್ದಂಥ ಸ್ಥಳ ಇಲ್ಲಿ ಏನು ಕಾಣ್ತಾ ಇದೆ ನಮಗೆ. ಅದು ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಬೋರ್ಡು, ಈ ಬೋರ್ಡು ಆ್ಯಕ್ಚುಲಿ ನಾವೇ ಮಾಡಿಸ್ಕೊಟ್ಟಿದ್ದು ದೇವಸ್ಥಾನಕ್ಕೆ. ಸೊ ಈ ಕಡೆಯಿಂದ ನಾವೇನಕ್ಕೆ ಹೋಗ್ತೀವಿ ಅಂದರೆ ಕ್ಯೂ ಸಿಸ್ಟಮ್ ಹಂಗೆ ಬರಬೇಕು. ಸೊ ನಾವು ಈ ಕಡೆಯಿಂದ ಹೋಗ್ತಿರೋದು ಯಾವ ರೀತಿ ಅಂತಂದರೆ, ನಮಗಿಲ್ಲಿ ನಾವು ಈ ಊರವರು ಆಗಿರೋದ್ರಿಂದ ಸ್ವಲ್ಪ ಈ ದೇವಸ್ಥಾನಕ್ಕೂ ನಮಗೂ ಸ್ವಲ್ಪ ನಂಟು ಜಾಸ್ತಿ ಇರೋದ್ರಿಂದ ನಮ್ಮನ್ನು ಸ್ಪೆಷಲ್ ಎಂಟ್ರಲ್ಲೇ ಬಿಟ್ಕೊಡ್ತಾರೆ ಒಳಗಡೆ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನು. ಸೊ ಇದು ನಮ್ಮ ದೇವಸ್ಥಾನ.
ಅವರು ನಮ್ಮ ತಂದೆಯವರು ಮುಂದೆ ಹೋಗ್ತಿರೋದು, ಸೊ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಅವ್ರ ಊರಲ್ಲಿ. ಹಾಗೆ ಈ ದೇವಸ್ಥಾನ ಈಗ ಪ್ರಾರಂಭ ಆಯಿತು. ಈ ದೇವಸ್ಥಾನ ಮಂಟ್ಯ ಸ್ವಾಮಿಯವರು ಸರ್ ಸಿದ್ದಪ್ಪಾಜಿಯವರು ಇವರೆಲ್ಲ ಪವಾಡ ಮಾಡಿದ್ರಲ್ವ, ಎಲ್ಲರೂ ಒಂದೊಂದು ಸ್ಥಳಕ್ಕೆ ಈ ಚಿಕ್ಕದೊಡ್ಡ ಸಿದ್ದಪ್ಪಾಜಿ, ಮುಟ್ಟನಹಳ್ಳಿ ದೊಡ್ಡಮ್ಮ ತಾಯಿ, ಕಪ್ಪೇರಿ ಚನ್ನದಮ್ಮರು, ರಾಚಪ್ಪಾಜಿಯವರು ಅಲ್ಲೆಲ್ಲ ಈಕೆ ಆಗಿ ಅಂತ ಹೇಳಿದಾಗ ನಾವು ಪಾತಾಳಕ್ಕೂ ಹೊರಟೋಗ್ತೀನಿ ಅಂತ ದೊಡ್ಡವ್ರು ಹೇಳಿದಂಗೆ. ಆವಾಗ ದೊಡ್ಡಮ್ಮ ತಾಯಿ ಅವರು ಅಣ್ಣ ನೀವು ಹೊಂಟೋಗ್ಬಿಟ್ರು ನಮ್ಗೆ ದರ್ಶನ ಹೆಂಗೆ ಅಂತ ಹೇಳಿದಾಗ, ನೋಡಮ್ಮ ಈಗ ಗುರುವಂಕತೆ ಅಂತ ಕ್ಷೇತ್ರ ಉದ್ಭವ ಆಗುತ್ತಾ, ಅಲ್ಲಿ ಲಿಂಗನ ಕಂಡಾಯ ಚೆನ್ನೈನ ಕಂಡಾಯ ಅಂತ ಬರ್ತಾರೆ. ಯಾರು ಭಕ್ತಾದಿಗಳು ನನ್ನ ಊರಿಗೆ ತಗೊಂಡು ಮೆರೀತಾರೆ. ಅಲ್ಲಿ ಕಂಡಾಯ ಬಂದಾಗ ಖಂಡಿತವ್ರನ್ನ ಬರ್ತೀನಿ ಕಣವ ಅಂತ ಗುರುವಂಕತೆ ಅಂತ ಇದೆ. ಅಲ್ಲಿ ಲಿಂಗಯ್ಯ ಚೆನ್ನೈ ಅಂತ ಸ್ಥಾಪನೆ ಆಗ್ತೀನಿ, ಕಂಡಾಯಗಳು ಅಂತ ಬರ್ತವೆ. ಅವನ ಕಂಡಾಯಗಳು ಎಲ್ಲಿ ಭಕ್ತಾದಿಗಳು ಮಾಡ್ತಾರೆ. ಆ ಕಂಡಾಯ ಬಂದಾಗ ಅಲ್ಲಿ ಬಂದು ನಾನು ದರ್ಶನ ಕೊಡ್ತೀನಿ ಕಣವ ಅಂತ ಮಂಟ್ಯ ಸ್ವಾಮಿಯವರು ದೊಡ್ಡಂತವ್ರಿಗೆ ಹೇಳ್ದಂಗೆ ಸರ್. ಇಲ್ಲಿ ಬಂದು ಎಲ್ಲ ಒಳ್ಳೆಯದೇ. ಇಲ್ಲಿ ಮಾಟ ಮಂತ್ರ ಏನಕ್ಕೆ ಅಂದರೆ ಯಾರೇ ಮಾಟ ಮಂತ್ರ ಮಾಡ್ತಿದ್ರು ಇಲ್ಲಿ ಬಂದು ಸ್ವಾಮಿ ಬಳಿಲಿ ಆ ಸ್ವಾಮಿನ ನಂಬಿಕೆ ಪೂಜೆ ಮಾಡಿಸಿ ಕಟ್ಟಿ ಹೊಡೆಸಿ ಇಲ್ಲಿ ನಡೀತಾರೆ. ಒಳ್ಳೇದು ಅಂದ್ಬಿಟ್ಟು ಕೆಟ್ಟದಿದ್ದೇ ಇರ್ತಾರೆ. ಜನಗಳಿಗೆ ಭಯ ಇದೆ ಅಂದರೆ ಅವರು ನೆಕ್ಸ್ಟ್ ಥಾಟ್ ಬರೋದೇ ಮಠ ಮಂತ್ರ ಅಂತಾರೆ. ಅದೆಲ್ಲ ತಮ್ಮ ತಲೆಯಿಂದ ತೆಗಿಬೇಕು ಅಂದರೆ ಯಾವ ರೀತಿ ಪೂಜೆ ಮಾಡ್ತಾರೆ? ಈ ಸ್ವಾಮಿ ಬೆಳೆ ಬಂದ್ಬಿಟ್ಟು ಫಸ್ಟ್ ಪರಮಾತ್ಮ ನಂಬಿಕೆನ ಸ್ವಾಮಿ ನಂಬಿ ಪೂಜೆ ಮಾಡ್ಕೊಂಡು ಅರ್ಕೆ ಮಾಡಿಕೊಂಡು ಒಂದು 5 ವಾರ ಬಂದು ಇಲ್ಲಿ ದೇವಸ್ಥಾನಕ್ಕೆ ಕಟ್ಟೋಡಿಸಿ ಇಲ್ಲಿಂದ ಕಪ್ಪು ಊಟ ಸೀತ ಎಲ್ಲ ತಗೊಂಡು ಮನೆಗೆ ಇಟ್ಕೊಂಡು ಪೂಜೆ ಮಾಡಿಕೊಂಡು ಸ್ವಾಮಿನ ಒಂದು ಅರ್ಕೆ ಮಾಡ್ಕೊಂಡು ಫಸ್ಟು ಮೇನ್ ಸ್ವಾಮಿ ನಂಬಿಕೆ ಇಟ್ಟು ಪರಮಾತ್ಮನ ಭಕ್ತಿಯಿಂದ ಭಾವದಿಂದ ಮಾಡಿದ್ರೆ ಆ ಸ್ವಾಮಿ ಕಪ್ಪು ಊಟ ಅನೇಕ ಯಾವ ಶಕ್ತಿನೂ ಬರೋಲ್ಲ. ಈ ಕಟ್ಟೆ ನೋಡಿ ಯಾರೇನೇ ಮಾಡಿದ್ರೆ ಹೊರಗಡೆ ಅದಕ್ಕೆಲ್ಲ ದುಡ್ಡು ಕಾಸು ಜಾಸ್ತಿ ಕೇಳ್ಬಿಡ್ತಾರೆ, ಹಾಕ್ಬಿಡ್ತಾರೆ ಹಾಗೆ ಹೇಗೆ ಅಂತ. ಈ ಸ್ವಾಮಿ ಬಳಿ ಬಂದು ಇಲ್ಲೊಂದು 5 ವಾರ ಬಂದು ಇಲ್ಲಿ ಕಟ್ಟಿ ಹೊಡೆಸಿ ಅಪ್ಪನ್ನ ನಂಬ್ಕೊಂಡು ಪರಮಾತ್ಮನ ಪೂಜೆ ಮಾಡಿಕೊಂಡು ಬಂದು ಧೂಪ ಹಾಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೆದಾಗಿರ್ತದೆ. ಇಲ್ಲಿ ಸಂತಾನ ಇಲ್ಲದಾದ್ರೆ ಮಕ್ಕಳಾಗ್ತವೆ, ಮಕ್ಕಳ ಬಗ್ಗೆ ಆಗಿರುತ್ತೆ. ಈ ಮಾಟ ಮಂತ್ರ ಮಾಡ್ಕೊಂಡು ಕಟ್ಟಿ ಮನೆ ಕಟ್ಟಿದ್ರೆ ಒಂದು ಕಾಯಿ ಕೊಡ್ತಾರೆ, ಒಂದು ಕಾಯಿ ತಗೊಂಡು ಮನೆ ಕಟ್ತಾರೆ. ಆಮೇಲೆ ದೆವ್ವಗಳು ತಿಥಿಗಳು ಅದು ಬಂದು ಅವು ಹೋಗ್ತವೆ. ಈಗ ಟೋಟಲಿ ಒಂದೇ ಮಾತು ಹೇಳಬೇಕು ಅಂತ ಪರಮಾತ್ಮ ನಂಬ್ಕೊಂಡು ನೀವು ಏನೇ ಕೇಳಿದ್ರು ಖಂಡಿತವಾಗ್ಲೂ ಆಗುತ್ತೆ. ಪರಮಾತ್ಮ ನಮಗೆ ಇಟ್ಟು ಬಂದು ಪೂಜೆ ಮಾಡ್ತೀವಿ, ಕಟ್ಟೋಡಿಸಿ ಇಲ್ಲಿಂದ ಕಪ್ಪು ದುಡ್ಡು ತೀರ್ಥ ತಗೊಂಡೋಗಿ ಸ್ವಾಮಿನ ಅರ್ಕೆ ಮಾಡ್ಕೊಂಡು ಎಲ್ಲ ಒಳ್ಳೆದು. ಮಾರಿ ಹಬ್ಬ ಎಲ್ಲ ಯಾವ ರೀತಿ ಮಾಡ್ತೀರಾ ಸರ್? ಮಾರಿ ಹಬ್ಬ ಯಾವಾಗ ನಡೆಯುತ್ತೆ? ಸರ್ ಇಲ್ಲಿ ಗ್ರಾಮ ದೇವತೆಗಳ ಅಕ್ಕಪಕ್ಕ ಹಳ್ಳಿಗಳೇ ಅವರು ಒಂದೊಂದು ಡೇಟ್ ಫಿಕ್ಸ್ ಮಾಡ್ಕೊತಾರೆ. ಆ ರೀತಿ ನಡೆಯುತ್ತೆ. ಇಲ್ಲಿ ವಾರದ ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಪೂಜೆ ನಡೀತಾ ಇರ್ತದೆ. ಊಟದ ಉಪಯೋಗ ಅಂತ ಏನು ಕೊಡುಗೆ ತಡೆನ? ಹಾಂ ಸ್ವಲ್ಪ ಜೋರಾಗಿಲ್ಲಿ ಇದು ಮಾಟ ಮಂತ್ರ ಮಾಡಿಸಿರ್ತಾರೆ ನೋಡಿ, ಅದು ಅಂದರೆ ಮೈಕೈ ನೋವು, ಕಾಲು ಕೈ ಕರ್ತಗಳು ಇದಕ್ಕೆಲ್ಲ ಒಳ್ಳೆಯದು. ಆಮೇಲೆ ಎಲ್ಲಾರ ರಾತ್ರಿ ಮಾಡಿ ಸುರಿದ್ಬಿಟ್ಟು ಅದು ದಾಟಿದ್ರೆ ಕಾಲು ಕೈ ಸೇಲು ಬರ್ತಾರೆ, ಅದು ಒಳ್ಳೇದಾಯ್ತು ಸರ್. ಅದು ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಯ್ತು. ನೆಗೆಟಿವ್ ಏನಿರುತ್ತೆ ಎಲ್ಲ ಕ್ಲಿಯರ್ ಆಯ್ತಾ ಒಂದು ಒಳ್ಳೆಯದು. ಏನೇ ಕಾಲು ಕೈ ಕರ್ತಗಳು ವರ್ಷದ ಏನೇ ಅದು ಕ್ಲಿಯರ್ ಆಯ್ತು. ಅದಕ್ಕೋಸ್ಕರ ಇದು ಒಳ್ಳೆಯದು. ಥ್ಯಾಂಕ್ ಯು. ಆಮೇಲೆ ಇಂಗ್ಲೇಟ್ ಹಾಕೋದು ಊಟ ಹಾಕಿ ಅವ್ರಿಗೆ ಮೈ ಕೈ ನೋವಾಗಿ ಖಾಲಿ ಕೈ ಸರ್ಪಗಳು ಆ ರೀತಿ ಆದಾಗ ಹೊಡಿಸ್ತಾರಲ್ಲ, ಕಪ್ಪು ಊಟ ಹಾಕೋದು ನೆತ್ತಿಗ ಕಾಲು ಕೈಗ ಎಲ್ಲ ಕೇಳಬೇಕು. ಸ್ನಾನ ಮಾಡಿದ್ರೆ ಬೆಳೆಯೋದು ಸ್ವಲ್ಪ ಅವ್ರಿಗೆ ಸಮಾಧಾನ ಆಯಿತು, ತೊಂದರೆ ಇಲ್ಲ. ಇದು ಮಂಟ್ಯ ಸ್ವಾಮಿ ಸಿದ್ದಪ್ಪಾಜಿ ಅವರ ಶಿಷ್ಯಂದರು ಲಿಂಗಯ್ಯ ಚೆನ್ನಯ್ಯ ಅವ್ರ ಪವಾಡದಿಂದ ಇವೆಲ್ಲ ಮಂಟ್ಯ ಸ್ವಾಮಿ ಪವಾಡದಲ್ಲಿ ಇದೆಲ್ಲ ನಡೆದಿರೋದು. ಅವರು ಬಂದು ಇಲ್ಲೇ ಹೋಗಿ ನೆಲೆದುಕೊಂಡಿದ್ದರಿಂದ ಮಾಡಿ ಇದೆಲ್ಲ ಮಾಡಿದಾಗ ಅದೆಲ್ಲ ಹೋಗುತ್ತಾರೆ ಒಂದು ನಂಬಿಕೆ. ಆ ನಂಬಿಕೆಯ ಮೇಲೆ ಜನ ಹೇಗೆ ಮಾಡ್ತಾರೆ. ಸೊ ಇಲ್ಲಿ ಟೆಂಪಲ್ ಒಳಗಡೆನೆ ಅಧ್ಯಯನ ಪೀಠ ಅಂತಂದರೆ ಅಂದರೆ ಗ್ರಂಥಾಲಯ ಇದೆ, ಲೈಬ್ರರಿ. ಸಾರಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬನ್ನಿ.
ಸೊ ಇಲ್ಲಿ ನೋಡಿ ಅಧ್ಯಯನ ಕೇಂದ್ರ ಅಂತ. ಸೊ ಕಂಪ್ಲೀಟ್ ಈ ದೇವಸ್ಥಾನದ ಚರಿತ್ರೆ ಎಲ್ಲ ಇಲ್ಲಿರುತ್ತೆ ಈ ಲೈಬ್ರರಿ ಒಳಗೆ. ನೋಡ್ತಾ ಇರ್ಬೋದು ಕ್ಲೋಸ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಲೈಬ್ರರಿ ಇದೆ. ದಾಸೋಹ ಭವನ, ಇದು ಜ್ಞಾನಪೀಠದಲ್ಲಿ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಬುಕ್ಸ್ ಎಲ್ಲ ಇದೆ, ನೀವು ಓದ್ಬೋದು. ಈ ಸ್ವಾಮೀಜಿಗಳು ಈ ದೇವ್ರ ಬಗ್ಗೆ, ಮಂಟೆ ಸ್ವಾಮಿ ಬಗ್ಗೆ ಎಲ್ಲ ಕಂಪ್ಲೀಟ್ ಬುಕ್ಸ್ ಸಿಗುತ್ತೆ. ಯೂನಿವರ್ಸಿಟಿ PhD ಮಾಡೋರಿಗೆ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಡ್ತಾರೆ. ಮಂಟೇಶ್ವರಿ ಅಧ್ಯಯನ ಬರೆದವರಿಗೆ, ಇತಿಹಾಸ ಬರೆದವರಿಗೆ, ಸಂಸ್ಕೃತಿ ಕನ್ನಡದಲ್ಲಿರ್ತಕ್ಕಂಥ ಜನಪದ ಗೀತೆ ಮತ್ತು ಮಂಟೇಸ್ವಾಮಿ ಹಾಡುಗಳು ಇವುಗಳನ್ನು ಅಧ್ಯಯನ ಮಾಡಿ ಬರೆದಾಗ ಇಲ್ಲಿ ಈ ಹಾಡನ್ನು ಅಧ್ಯಯನ ಮಾಡಿ ಬರವಣಿಗೆ ಬರೆದು ಜ್ಞಾನಪೀಠ ಪ್ರಶಸ್ತಿ ಮಾಡ್ತಿದ್ದಾರೆ, PhD ತಗೊಂಡಿದ್ದಾರೆ. ಮತ್ತು ಇವೆಲ್ಲ ಗ್ರಂಥಾಲಯಗಳಲ್ಲಿ ಕ್ರೋಢೀಕರಿಸ್ತಾ ಇದ್ದಾರೆ, PhD ತಗೊಂಡಿದ್ದಾರೆ. ಹಂಗೆ ಇವೆಲ್ಲ ಒಂದೊಂದಾಗಿ ಬೆಳವಣಿಗೆಯಿಂದ ದಾಸೋಭವನ ಸಹ ನಡೀತಾ ಇದೆ. ಜನರಿಗೆ ಎಷ್ಟು ಅಗತ್ಯತೆಗಳು ಬೇಕು, ಮಂಟೇಸ್ವಾಮಿಯಿಂದ ಸಿದ್ದಪ್ಪಾಜಿಯಿಂದ ಎಷ್ಟು ತಿಳುವಳಿಕೆ ಬೇಕು, ಅದು ಹಳ್ಳಿಯ ಜನರಿಂದಲೇ ಇದೆ. ಹಳ್ಳಿಯ ಜನರು ವ್ಯವಸಾಯ ಮಾಡುವಾಗ, ಕೂಲಿ ಕೆಲಸ ಮಾಡುವಾಗ ಅವ್ರ ನಾಲ್ಗೆಲ್ಲಿರ್ತಕ್ಕಂಥ ಹಾಡುಗಳಾಗಿರ್ಬೋದು, ಸಾಹಿತಿ ಇಲ್ಲ, ಬಾಯಿನಲ್ಲಿ ಹೇಳೋಂಥ ವಿಚಾರಗಳನ್ನು ವಿದ್ಯಾವಂತರು ಹೋಗಿ ಕೂತ್ಕೊಂಡು ಬರೆದು ಈ ಒಂದು ಬುಕ್ಕುಗಳನ್ನು ಬರೆದು ಗ್ರಂಥಾಲಯ ಮಾಡಿ ಜನರಿಗೆ ವಿತರಿಸ್ತಿದ್ದಾರೆ. ಮಂಟೇಸ್ವಾಮಿ ಹೇಗಿದ್ದಾರೆ, ಸಿದ್ದಪ್ಪಾಜಿ ಹೇಗಿದ್ದಾರೆ, ಅದು ವಿಚಾರ ಗೊತ್ತಿರಲಿಲ್ಲ. ಈ ಅಧ್ಯಯನ ಆದಮೇಲೆ ಹಾಡುಗಳು, ಈ ಮಂಟೇಸ್ವಾಮಿ ಫೋಟೋಗಳು ಎಲ್ಲ ಹೊರ ಬಂದಿತ್ತು ಇಲ್ಲಿಂದಲೇ. ಹೀಗೆ ಮಾದೇಶ್ವರ ಸಹ ದೇವಸ್ಥಾನದ ಹಿಂಗೆ ಬೆಳೀತು. ಈಗ ಪ್ರಬಲವಾಗಿ ಜನರಿಗೆ ಜ್ಞಾನಾರ್ಜನೆ ಆಗಿ ಮಂಟೇಸ್ವಾಮಿ ವಿಚಾರ ಎಲ್ಲರೂ ಮನಮುಟ್ಟುವಂತೆ ಈ ಒಂದು ಅಧ್ಯಯನ ಕೇಂದ್ರ ನಡೆಸ್ತಾ ಇದೆ ಕೆಲಸ. ಸೊ ಟೆಂಪಲ್ದು ದಾಸೋಹ ಭವನ, ಅಲ್ಲಿ ತಟ್ಟೆಗಳಿದೆ, ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಜಾಗ, ಇದು ಫುಲ್ ಹಾಲು. ಶ್ರೀ ದೊಡ್ಡಮ್ಮ ತಾಯಿಯ ದಾಸೋಹ ಭವನ ಇದು ಕಂಪ್ಲೀಟ್ ಸ್ಪೇಸ್ ಇದೆ. ಸೊ ಇಲ್ಲಿ ಮಧ್ಯಾಹ್ನದೊತ್ತು ಊಟ ಇರುತ್ತೆ. ಸೊ ಇವತ್ತು ಆಲ್ಮೋಸ್ಟ್ ಮುಗಿದೋಗಿದೆ, ಟೈಮ್ ಆಲ್ರೆಡಿ ಆಯಿತು, 5 ಗಂಟೆ ಮುಗಿತು. ಗ್ರಂಥಾಲಯನೂ ಕ್ಲೋಸ್ ಆಗಿದ್ರೆ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಒಂದು ಅನ್ನದ ಕಾಳಲ್ಲಿ ಸೊ ಇಲ್ಲಿ ಟ್ಯಾಗ್ ಲೈನ್ಸ್ನ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಅನ್ನದ ಕಾಳಿನಲ್ಲೂ ಎಷ್ಟು ಜನರ ಬೆವರಿನ ಪರಿಶ್ರಮವಿದೆ, ಊಟವನ್ನು ವ್ಯರ್ಥ ಮಾಡಬಹುದು. ಎಷ್ಟು ಜನಗಳ ಪರಿಶ್ರಮ ಅಂದರೆ ಒಬ್ಬೊಬ್ಬ ರೈತಾನು ಒಂದೊಂದು ಕಾಳು ಅಕ್ಕಿ ದುಡಿಯಪ್ಪ ಒಂದಿಷ್ಟು ಶ್ರಮ ಪಟ್ಟಿರ್ತಾನೆ ಅಂತ ನಮಗೆ ಮಾತ್ರ ಗೊತ್ತು, ನಿಮಗೂ ಗೊತ್ತು. ಸೊ ಅದರಿಂದ ಒಂದಗಳನ್ನು ವೇಸ್ಟ್ ಮಾಡಬಾರ್ದು. ಸಿಗಿರಂಗೆ ಪ್ರತಿ ಹಳ್ಳಿನಲ್ಲೂ ಸತ್ಯದೇವ ಮಾರಮ್ಮನ ದೇವಸ್ಥಾನಗಳಿವೆ ಎಲ್ಲ ಇದೇ ರೀತಿ. ಇದು ಕೇರಳದಲ್ಲಿ ಇದು. ಇಲ್ಲಿ ಹೇಗೆ ಬಂದೆ ಅಮ್ಮ? ಇವರು ಆಯ್ಕೆ ಆದಾಗಲೇ ದೊಡ್ಡವರು ಆಯ್ಕೆ ಆದಾಗಲೇ ಕರ್ಕೊಂಬಂದು ಇಸ್ಕೊಳ್ಳೋದು, ಇಸ್ಕೊಂಡಿದ್ದು ಎದುರಿಗೆ ಕಾವಲಾಗಿ ಇಸ್ಕೊಳ್ಳೋದು. ಇಲ್ಲಿ ಪೂಜೆ ಮಾಡಿಸಿ ಎಲ್ಲರೂ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಿದೆ. ಯಾಕಂದ್ರೆ ಬ್ರಹ್ಮಾಂಡ ಗುರುಜರಿ ಬಂದು ಇಲ್ಲಿ ಮಾಡ್ಕೋಬಾರ, ಅವರೇ ಸಜೆಷನ್ ಮಾಡೋರು ಇಲ್ಲಿಗೆ ಬ್ರಹ್ಮಾಂಡ ಗುರುಜಿ ಅವ್ರು ಬಂದು ಎಲ್ಲ ಹೇಳಿ, ಅವರೇ ಇವ್ರಿಗೆ ಸೋಗ್ಲಕ್ಕಿ ಕಾಯಿ ಅವೆಲ್ಲ ಅದೆಲ್ಲ ತಗೊಂಡು ಮಾಡಿ ಅಂತ ಅವರೇ ಹೇಳ್ಕೊಟ್ರು ಎಲ್ಲರಿಗೂ. TV-ಲೆಲ್ಲ ಅನೌನ್ಸ್ ಮಾಡ್ಬಿಟ್ರೆ ಅವರು ಈ ತಾಯಿ ಬೈಯದ. ಸರಿ ಸ್ವಾಮಿಗಳು, ಧನ್ಯವಾದಗಳು. ನಮಸ್ತೆ. Okay guys, see you on next video. Bye bye, until then take care. See you. Please ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಕಮೆಂಟು ನಿಮಗೆ ಹೇಗೆ ಬೇಕು ಹಾಕಿ. ಏನಾದ್ರು ನನಗೆ ಇಂಪ್ರೂವ್ಮೆಂಟ್ ಬೇಕು ಅಂತಂದರೆ ಹೇಳಿ, ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ. ಸೊ ಈ ಥರ ವೀಡಿಯೋಸ್ ಮುಂದೆ ಬರ್ತಾ ಇರುತ್ತೆ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಗೈಸ್, ಬಾಯ್.